ಎಲ್ರಿಗೂ ನಮಸ್ಕಾರ. ರಕ್ಷಾಬಂಧನಕ್ಕೆ ಸಿಹಿ ಏನು ಮಾಡೋದಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಇವತ್ತು ಕೇವಲ ಎರಡು ಸಾಮಗ್ರಿಗಳಿಂದ ಅಣ್ಣ ತಂಗಿಯ ಪ್ರೀತಿಯಷ್ಟು ಸಿಹಿಯಾದ ಈ ಕಾಜು ಕತ್ಲಿಯನ್ನು ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು. ಎಲ್ರಿಗೂ ರಕ್ಷಾಬಂಧನದ ಶುಭಾಶಯಗಳು. ಬನ್ನಿ ಹಾಗಿದ್ರೆ ರೆಸಿಪಿ ನೋಡೋಣ. ಇಲ್ಲಿ ನಾನು 1 ಬಟ್ಟಲು ಅಂದರೆ 1 ಲೋಟ ಗೋಡಂಬಿಯನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪಲ್ಸ್ ಮೋಡಲ್ಲಿ ಪುಡಿ ಮಾಡ್ಕೊಂಡಿದ್ದೇನೆ. ಅದು ಕಂಟಿನ್ಯೂಸ್ ಒಂದೇ ಸಮ ಮಾಡ್ತಾ ಇರಬಾರ್ದು. ಪಲ್ಸ್ ಮೋಡಲ್ಲಿ ಆನ್ ಆಫ್ ಮೋಡಲ್ಲಿ ಮಾಡಬೇಕು. ಅದರಲ್ಲೂ ಅದು ಫ್ರಿಜ್ಜಲ್ಲಿ ಇಟ್ಟಿರೋ ಗೋಡಂಬಿ ಆದರೆ 1 ಗಂಟೆ ಮೊದಲು ಹೊರಗಡೆ ತೆಗೆದಿಟ್ಕೊಳ್ಬೇಕು. ಹಾಗೆ ಅದನ್ನು ನಾವು ಒಂದು ಜರಡಿಯಲ್ಲಿ ಸೋಸ್ಕೊಳ್ಳೋಣ. ಇದರಲ್ಲಿ ದೊಡ್ಡ ದೊಡ್ಡ ಪೀಸ್ ಇದ್ದರೆ ಪುನಃ ಒಂದ್ಸಲ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳಿ. ಈಗ ಒಲೆ ಮೇಲೆ ಒಂದು ಕಡಾಯಿ ಇಟ್ಟು ಅದರಲ್ಲಿ ಅರ್ಧ ಕಪ್ ಸಕ್ಕರೆ ಹಾಗೆ 1/4 ಕಪ್ ನೀರು ಹಾಕಿ ಸಕ್ಕರೆ ಕರಗೋವರೆಗೆ ಮಿಕ್ಸ್ ಮಾಡೋದು. ಇದಕ್ಕೆ ಪಾಕ ಎಲ್ಲ ಬರೆಸೋದು ಬೇಡ. ನೋಡಿ, ಇಷ್ಟು ಅಂಟು ಬರುವಷ್ಟು ಸಾಕು. ಇದರಲ್ಲಿ ಈಗ ಕಾಜು ಪೌಡರ್ ಹಾಕ್ಕೊಳ್ಳೋಣ. ಮಾಡೋದು ತುಂಬ ಈಸಿ. ಇದು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉರಿ ಸಣ್ಣದಾಗಿರಬೇಕು. ಅಯ್ಯೋ, ಕಾಜು ಕತ್ಲಿ ಇದು ಮನೇಲಿ ಮಾಡ್ಬೋದಾ ಅನ್ನೋದು ಡೌಟ್ ಇದ್ದಲ್ಲಿ ಖಂಡಿತ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ. ತುಂಬ ಸುಲಭ. ಸ್ವೀಟ್ ಮಾಡೋದ್ರಲ್ಲಿ ತುಂಬ ಸುಲಭ ಅಂದರೆ ಇದೇ ನನಗೆ ಅನ್ನಿಸೋ ಮಟ್ಟಿಗೆ. ಯಾಕಂದರೆ ಇದಕ್ಕೆ ಪಾಕನೂ ಬೇಕಂತಿಲ್ಲ. ಇದರಲ್ಲಿ ಈಗ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. 2 ಸಾಮಗ್ರಿ ಸಾಕು ಇದಕ್ಕೆ. ಸಕ್ಕರೆ ಗೋಡಂಬಿ ಬಿಟ್ಟರೆ 1 ಸ್ಪೂನ್ ತುಪ್ಪ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉರಿ ಸಣ್ಣದಾಗಿರಲಿ. ಇದು ಆಗ್ತಾ ಬರ್ತಾಯಿದೆ. 1-2 ನಿಮಿಷ ಅಷ್ಟೇ. ಇನ್ನು ತಳ ಬಿಟ್ಟು ಬರುವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು. ತುಂಬ ಡ್ರೈ ಆಗೋ ತನಕ ಬಿಡಬಾರ್ದು. ಈಗ ಒಂದು ಬಟ್ಲಿಗೆ ಮೊದಲೇ ಸ್ವಲ್ಪ ತುಪ್ಪ ಹಾಕಿಟ್ಟಿದ್ದೆ, ಆ ಬಟ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬಟರ್ ಪೇಪರ್ ಇದ್ದರೆ ಅದರಲ್ಲೂ ಕೂಡ ಹಾಕ್ಕೊಳ್ಬೋದು. ನನ್ನ ಹತ್ರ ಬಟರ್ ಪೇಪರ್ ಖಾಲಿಯಾಗಿತ್ತು, ಹಾಗಾಗಿ ಇದು ಸ್ವಲ್ಪ ತಣಿಸಬೇಕು. ಅಂದರೆ ಇದು ಚಮಚದಿಂದ ಸ್ವಲ್ಪ ಆಚೆ ಕಡೆ ಈಚೆ ಕಡೆ ಅಂತ ಕಂಡು ಸ್ವಲ್ಪ ಮಿಕ್ಸ್ ಮಾಡ್ತಾ ಸ್ವಲ್ಪ ತಣ್ಣಗಾಗಬೇಕು. ತುಂಬ ಅಲ್ಲ, ಕೈಯಿಂದ ಮುಟ್ಟುವಷ್ಟು ಬಿಸಿ ಇದ್ದರೆ ಸಾಕು. ಈ ಥರ ಮಾಡಿ ಬೇಗ ತಣಿಸ್ಕೊಳ್ಬೇಕು. ಹಾಗೆ ಒಂದು ಬಟ್ಲಿಗೆ ನಾನು ತುಪ್ಪ ಹಚ್ಕೊಂಡಿದ್ದೇನೆ. ನೀವು ಬೇಕಾದರೆ ಕಿಚನ್ ಕೌಂಟರ್ ಮೇಲೆ ಹಿಟ್ಟನ್ನು ನಾದ್ಕೊಳ್ಬೋದು. ಈಗ ನೋಡಿ, ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ. ಈ ಹಿಟ್ಟನ್ನು ಚಪಾತಿ ಹಿಟ್ಟು ನಾದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ನಾದ್ಕೊಳ್ಬೇಕು. ನೋಡಿ, ಇದರಲ್ಲೇ ಗೊತ್ತಾಗುತ್ತೆ ಇದಿಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ. ತುಂಬ ಈಸಿ. ನಿಮ್ಗೊಂದು ವೇಳೆ ನಾದುವಾಗ ಕೈಗೆ ತಾಗುತ್ತದೆ ಅಂದರೆ ಪುನಃ ಒಂದು ಸಲ ನೀವು ಕಡಾಯಿಯಲ್ಲಿ ಹಾಕಿ 1 ನಿಮಿಷ ಅಷ್ಟೇ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಪುನಃ ಬಟ್ಲಲ್ಲಿ ಹಾಕಿ ಈ ಥರ ನಾದ್ಕೊಳ್ಬೋದು. ಈಗ ನನಗೆ ಕೈಗೆ ತುಂಬ ಬಿಸಿ ತಾಗ್ತಾ ಇದೆ, ಹಾಗಾಗಿ ನಾನು ಒಂದು ಸಣ್ಣ ಪೇಪರ್ ತಗೊಂಡು ಬಟರ್ ಪೇಪರ್ ತಗೊಂಡು ಅದರಿಂದ ನಾದ್ಕೊಳ್ತಾ ಇದ್ದೇನೆ. ತುಂಬ ಈಸಿ ಇದು. ನಮ್ಗನ್ನಿಸ್ತದೆ, ಅಯ್ಯೋ ಹೇಗಪ್ಪ ಮಾಡಲಿಕ್ಕಾಗತ್ತಾ ಇಲ್ಲ ಅಂತ. ಆ ಥರ ಏನಿಲ್ಲ. ತುಂಬಾ ಅಂದರೆ ತುಂಬಾ ಈಸಿ. ಇದಂತೂ ನನ್ನ ಮೊಮ್ಮಗಳಿಗೆ ನಾನು ಕೈಯಿಂದ ಮಾಡಿಕೊಟ್ಟಿದ್ರೆ ತುಂಬ ಇಷ್ಟ. ಬೇಕರಿಗಿಂತ ತುಂಬ ಇಷ್ಟ ಅವಳಿಗೆ. ಇಷ್ಟೇ ದೊಡ್ಡ ಬೇಕ್ರಿ ಶಾಪಿಂದ ತಂದರೂ ಅವಳಿಗೆ ಅದಿಷ್ಟ ಆಗೋದೇ ಇಲ್ಲ. ಮಮ್ಮಿ, ಅಮ್ಮಮ್ಮ ನೀನು ಮಾಡಿದರೆ ನನಗೆ ಇಷ್ಟ, ಕಾಜು ಬರ್ಫಿ ಬೇಕು ನನಗೆ ಅಂತ ಬಂದಾವಾಗಲೆಲ್ಲ ಕಾಜು ಕತ್ಲಿ ಅಂತ ನನ್ನ ಹತ್ರ ಹೇಳಿ ಮಾಡಿಸ್ಕೊಳ್ತಾಳೆ. ನೋಡಿ, ಈ ಥರ ನಾವು ಲಟ್ಸ್ಕೊಳ್ಬೇಕು, ಚಪಾತಿ ಲಟ್ಸಿದಾಗೆ. ನಾನು ಸ್ವಲ್ಪ ತೆಳ್ಳಗಾಗಿ ಲಟ್ಸಿದ್ದೇನೆ. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಸ್ಕೊಳ್ಳಿ. ನೋಡಿ, ಎಷ್ಟು ಆರಾಮಾಗಿ ಬರ್ತಾ ಇದೆ ಅಲ್ವಾ? ಅಂದರೆ ಇದರಲ್ಲೇ ಗೊತ್ತಾಗ್ತಾ ಇದೆ ಇದು ಬರ್ಫಿ ಹದಕ್ಕೆ ಸರಿಯಾಗಿ ಚೆನ್ನಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬಾ ಸುಲಭ. ಇದಕ್ಕೆ ವಿಶೇಷ ಪಾಕನೂ ಬೇಡ. ಸಾಮಗ್ರಿಗಳು ಅಷ್ಟೇ ತುಂಬ ಕಡಿಮೆ ಸಾಮಗ್ರಿ. ಇದನ್ನು ನಾವು ಬೇಕರಿಯಲ್ಲಿ ತರಲಿಕ್ಕೆ ಹೋದರೆ 1000-1500 ಎಲ್ಲ ಇರ್ತದೆ. ಅದರಲ್ಲೂ ಈ ಹಬ್ಬದ ಸೀಸನಿಗಂತೂ 1,500ಕ್ಕಿಂತ ಕಡಿಮೆ ಇರೋದೇ ಇಲ್ಲ. ಇದು ನಂದು ಟೋಟಲ್ ಒಂದು 300 ಗ್ರಾಮ್ ತೂಕ ಬರ್ಫಿ ಆಗಿದೆ.
ಮಿಕ್ಸಿ ಮಾಡಬೇಕಾದ್ರೆ ಎಣ್ಣೆ ಬಿಡದೇ ಇರಲು ಪಲ್ಸ್ ಮೋಡಲ್ಲೇ ರುಬ್ಬಬೇಕು. ಹಾಗೆ ಪಾಕ ಮಾಡಬೇಕಾದ್ರೆ ಕೈಗೆ ಅಂಟಿದ್ರೆ ಸಾಕು, ಪಾಕ ಬರೋದು ಬೇಡ. ಹಾಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಗಟ್ಟಿ ಆಯಿತು ಅಂದರೆ 1 ಸ್ಪೂನ್ ಹಾಲು ಹಾಕಿ 1 ನಿಮಿಷ ಮತ್ತೆ ಬಿಸಿ ಮಾಡಿ. ಈ ಥರ ಟಿಪ್ಸನ್ನು ಫಾಲೋ ಮಾಡಿದರೆ ನೀವು ಬೇಕರಿಗಿಂತ ರುಚಿಯಾದ ಹಾಗೂ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಆರಾಮಾಗಿ ತಯಾರಿಸಬಹುದು. ನೋಡಿ ಪೀಸ್ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿ ಎಷ್ಟು ಆರಾಮಾಗಿ ಕಟ್ ಮಾಡ್ಬೋದಲ್ವಾ. ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸುಲಭ ಹಾಗೂ ಸರಳ ರೀತಿಯಲ್ಲಿ ಎಷ್ಟು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಹಾಗಿದ್ರೆ ಈ ಸಲ ರಕ್ಷಾಬಂಧನಕ್ಕೆ ಈ ಬರ್ಫಿಯನ್ನು ಮಾಡ್ತಿರಲ್ಲ, ನನ್ನ ವಿಡಿಯೋಗೆ ಒಂದು ಲೈಕ್ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.